ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22-23ನೇ ಕಂತಿನ ಹಣ ಜಮಾ ಆಗ್ತಿದೆಯಾ ಅಥವಾ ಎಷ್ಟು ಕಂತಿನ ಹಣ ಜಮಾ ಆಗ್ತಿದೆ, ಯಾರಿಗೆ ಬಂದಿದೆ, ಎಲ್ಲರಿಗೂ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ನು ಕಾಣಿಸಿರುತ್ತೆ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ರಿಗೂ ಸಹ 21ನೇ ಕಂತು ಹಣ ಆದರೆ ಜಮಾ ಆಯಿತು. ಅದಾದಮೇಲೆ ನೆಕ್ಸ್ಟು 22ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ವೆಯ್ಟ್ ಮಾಡ್ತಿದ್ರಿ. ಬಟ್ ನಿಮಗೆ ದಸರಾ ಹಬ್ಬ ಆದಮೇಲೆ ದಸರಾ ಹಬ್ಬ ಮುಗಿದಿದ್ದ ನೆಕ್ಸ್ಟ್ ಡೇನೇ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಬರೋದಕ್ಕಾದರೆ ಜಮಾ ಆಗುತ್ತೆ. ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅಂತ ಅಂದರೆ ಕೇವಲ ಬಂದುಬಿಟ್ಟು 1 ಕಂತಿನ ಹಣ. ಸೊ ದಸರಾ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದಕ್ಕೆ ಶುರುವಾಗಿದೆ. 22ನೇ ಕಂತು ಹಣ 2,000 ಮಾತ್ರ ಬರ್ತಿರುವಂಥದ್ದು. ಇಲ್ಲಿ 23ನೇ ಕಂತಿನ ಹಣ ಆಗಲಿ ಅಥವಾ ಬೇರೆ ಕಂತಿನ ಹಣ ಆಗಲಿ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಕೇವಲ 22ನೇ ಕಂತಿನ ಹಣ. ಸೊ ಈಗ ನೀವು ಫಲಾನುಭವಿಗಳಿಗೆ ಕೇಳ್ಬೋದು, ಹಾಗಿದ್ರೆ ನಮ್ಗೆ ಇನ್ನೂ 22ನೇ ಕಂತಿನ ಹಣ ಬಂದಿಲ್ವಲ್ಲ? ಹೌದು, ಜಮಾ ಆಗೋದಕ್ಕೆ ಶುರುವಾಗಿ ಇಷ್ಟು ದಿನ ಆದ್ರೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಿದೆ. ಬಟ್ ಹಂತವಾಗಿ ಬರ್ತಿದೆ. ಪ್ರೋಸೆಸ್ ಅನ್ನುವಂಥದ್ದು ತುಂಬ ಸ್ಲೋ ಇದೆ. ಓಕೆನಾ? ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಆದರೆ ಬಂದೇ ಇಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇಕಿದ್ರೆ ರೀಸೆಂಟ್ ವೀಡಿಯೋಸ್ಗೆ ಹೋಗಿ ನಮ್ಮ ಒಂದು ಚಾನಲಲ್ಲಿ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡಿದ್ದಾರೆ, ನಿನ್ನೆ ರಿಸೀವ್ ಆಯಿತು, ಇವತ್ತು ರಿಸೀವ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಜಮಾ ಆಗೋದಕ್ಕೆ ಇದರ ಒಂದು ಪ್ರೊಸೆಸ್ ಅದೇ ಶುರುವಾಗಿದೆ. ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆ. ಓಕೆನಾ? ಆ್ಯಂಡ್ ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ತುಂಬ ಸ್ಲೋ ಇದೆ. ಯಾವಾಗ ಸ್ಪೀಡಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಪ್ರತಿನಿತ್ಯನೂ ಸಹ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬರ್ತಿದೆ. ಪ್ರೋಸೆಸ್ ಏನಾದರೂ ಸ್ಪೀಡಪ್ ಮಾಡಿದ್ರು ಅಂತ ಅಂದರೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಆ ಪ್ರೋಸೆಸ್ ಆದರೆ ಇನ್ನೂ ಸ್ಪೀಡಪ್ ಆಗಿಲ್ಲ. ಯಾಕಂತ ಅಂದರೆ ಕೇವಲ ಒಂದಿಷ್ಟು ಫಲಾನುಭವಿಗಳು ಮಾತ್ರ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಆ್ಯಂಡ್ ಒಂದು ನೆನಪಿಟ್ಕೊಳ್ಳಿ, ಹಣ ಜಮಾ ಆಗೋದಕ್ಕೆ ಶುರು ಆಯಿತು ಅಂತ ಅಂದರೆ ಅಟ್ಲೀಸ್ಟ್ ಅಂದ್ರೂ 15 to 20 ಡೇಸ್ ಕಂಪಲ್ಸರಿಯಾಗಿ ಟೈಮ್ ಬೇಕೇ ಬೇಕು. ಯಾಕಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರು ಇರುವಂಥದ್ದು. ಎಲ್ರಿಗೂ ಒಂದೇ ದಿನ ಹಣ ಜಮಾ ಆಗೋಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಆ ರೀತಿಯಲ್ಲಾದರೆ ನಡೆಯುವಂಥದ್ದು ಪ್ರೋಸೆಸ್ಸು. ಸೊ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ನಿಮಗೆ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ಯಾರು ವರಿ ಆಗೋದಕ್ಕೆ ಹೋಗಬೇಡಿ. 100% ಆಗಿ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಎಲ್ಲ ಫಲಾನುಭವಿಗಳಿಗೂ ಕ್ಲಿಯರ್ ಆಗಬೇಕು ಅಂತ ಅಂದರೆ ಈ ತಿಂಗಳು ಪೂರ್ತಿ ಟೈಮ್ ಬೇಕೇ ಬೇಕಾಗುತ್ತೆ. ಸೊ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗುತ್ತೆ. ಒಂದಂತೂ ಕನ್ಫರ್ಮ್ ಮಾಡ್ಕೋಬಿಡಿ. ಒಂದಂತೂ ಕನ್ಫರ್ಮೇಷನ್ ಏನಂತ ಅಂದರೆ ಇಲ್ಲಿ ಕೇವಲ 2,000 ಮಾತ್ರ ಬಿಡುಗಡೆ ಆಗಿರುವಂಥದ್ದು. ನಾನು ಕೆಲವೊಂದಿಷ್ಟು ಕಡೆ ವೀಡಿಯೋಸನ್ನು ನಾನು ವಾಚ್ ಮಾಡಿದೆ. 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳಿಬಿಟ್ಟು ನ್ಯೂಸನ್ನು ಹೇಳ್ತಿದ್ದಾರೆ. ಸೊ ಅವ್ರು ಯಾಕೆ ಆ ರೀತಿ ಇನ್ಫಾರ್ಮೇಷನ್ ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನಿಮಗೆ 4,000 ಆಗಲಿ 6,000 ಆಗಲಿ ಜಮಾ ಆಗೋದಿಲ್ಲ. ಇಲ್ಲಿ ಕೇವಲ 2,000 ಹಣ ಮಾತ್ರ ಜಮಾ ಆಗ್ತಿರುವಂಥದ್ದು. ಸೊ ಇದರ ಒಂದು ಪ್ರೋಸೆಸ್ಸು ಗೃಹಲಕ್ಷ್ಮಿ ಯೋಜನೆದು ಯಾವ ರೀತಿ ಆಗಿದೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಜಮಾ ಆಯಿತು. ಅದಾದಮೇಲೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂದರೂ ಬರಲಿಲ್ಲ. ಅದಾದಮೇಲೆ ನೆಕ್ಸ್ಟು ದಸರಾ ಹಬ್ಬಕ್ಕೆ 2,000 ಹಣ ಆದರೆ ಜಮಾ ಮಾಡಿದ್ರು. ಈಗ ಮತ್ತೆ ದೀಪಾವಳಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡ್ತಾರಾ ಏನು ಅಂತ ಹೇಳಿಬಿಟ್ಟು ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು. ಅದ್ರ ಬಗ್ಗೆ ಯಾವುದೇ ಥರದ ಕನ್ಫರ್ಮೇಷನನ್ನು ಕೊಡೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ 22ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದೆ. ಹಣ ಬಿಡುಗಡೆ ಆಗಿದೆ, ಜಮಾ ಆಗೋದಕ್ಕೂ ಶುರುವಾಗಿದೆ. ಈಗಾಗಲೇ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. ಇನ್ನೂ ಸಹ ಒಂದು 70 to 80% ಫಲಾನುಭವಿಗಳಿಗೆ ಬಾಕಿ ಇದೆ. ಅವ್ರಿಗೂ ಸಹ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗೂ ಹೆಲ್ಪ್ ಆಗಬೇಕು ಅಂತಂದರೆ 22ನೇ ಕಂತು ಹಣ ನಿಮಗೆ ಬಂದಿದೆಯಾ ಇಲ್ವಾ, ಯಾವಾಗ ಬಂತು, ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನಿಮ್ಮ ಎಲ್ಲ ಫಲಾನುಭವಿಗಳಿಗೂ ಗೊತ್ತಾಗಲಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.